ರಾಮಚಂದ್ರನನ್ನು ನನ್ನೊಡನೆ ಕಳುಹಿಸಿಕೊಟ್ಟು ಯಾಗವು ನಿರ್ವಿಘ್ನವಾಗಿ ನೆರವೇರಲು ಕಾರಣಕರ್ತನಾಗು. ಮುನೀಂದ್ರ, ರಾಮನಿನ್ನೂ ಚಿಕ್ಕವನು. ಅವನಿಗೆ ಯುದ್ಧ ಮಾಡಿದ ಅನುಭವವಿಲ್ಲ. ಅದರಲ್ಲೂ ಮಹಾಮಾಯಾವಿಗಳಾದ ರಾಕ್ಷಸರೊಂದಿಗೆ ಯುದ್ಧ ಮಾಡುವ ಕಲ್ಪನೆ ಕೂಡ ಅವನಿಗಿಲ್ಲ. ಆದ್ದರಿಂದ ನಾನೇ ರಾಮನನ್ನು ನನ್ನೊಡನೆ ಕಳುಹಿಸುವುದಿಲ್ಲ ಎಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಬದಲು ರಘುವಂಶದವನಾಗಿ ಯಾವ ವಿಶ್ವಾಮಿತ್ರನಿಗೆ ನಿನ್ನ ಹಿರಿಯ ರಾಜ ಕೊಟ್ಟ ಮಾತಿನಂತೆ ನಡೆಯುವ ಕಾರಣಕ್ಕೆ ರಾಜ್ಯವನ್ನು ತೊರೆದು ಪತ್ನಿಯನ್ನು ವಿಕ್ರಯಿಸಿದನೋ ಅಂತಹ ಹರಿಶ್ಚಂದ್ರ ಮಹಾರಾಜನ ಸಿಂಹಾಸನದಲ್ಲಿ ಕುಳಿತು ಕೊಟ್ಟ ಮಾತನ್ನು ನೆರವೇರಿಸಲಾರೆ ಎಂದು ನೇರವಾಗಿ ಹೇಳಿಬಿಡು. ದಶರಥ, ನಿನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡುತ್ತಿದ್ದೇನೆ. ಅಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು. ನಾನು ಸರಿಯೂ ನದಿ ದಂಡೆಯಲ್ಲಿ ಅರ್ಘ್ಯವನ್ನು ಬಿಟ್ಟು ಬರುತ್ತೇನೆ. ಮುನೀಂದ್ರ, ಆದಿತ್ಯ ಸವಿತಾ ಸೂರ್ಯ ಖಗಃ ಪುಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುಃ ಸ್ವರ್ಣರೇಖಾ ದಿವಾಕರಃ ಹಿರಣ್ಯಗರ್ಭಃ ಶಿಶಿರಸ್ತಪರೋ ಭಾಸ್ಕರೋ अग्निगर्भोदितेः पुत्रः शङ्खः शिशिरनाशनः हरितश्वः. ಸಹೋದರ ಲಕ್ಷ್ಮಣ. ಸಹೋದರ, ವಿಶ್ವಾಮಿತ್ರ ಮಹರ್ಷಿಗಳು ದಯಮಾಡಿಸಿದ್ದಾರೆ. ಹಾಗಾದ್ರೆ ಕೂಡಲೇ ಹೋಗಿ ಅವರ ಆಶೀರ್ವಾದವನ್ನು ಪಡೆಯೋಣ. ಸಹೋದರ, ನಾವು ಅವರ ಆಶೀರ್ವಾದವನ್ನು ಪಡೆಯುತ್ತೇವೋ ಅಥವಾ ಅವರ ಕೋಪಕ್ಕೆ ಗುರಿಯಾಗುತ್ತೇವೋ ಎನಿಸುತ್ತಿದೆ. ಏಕೆ ಲಕ್ಷ್ಮಣ? ಮಹಾಮುನಿಗಳು ಕೋಪಗೊಳ್ಳುವಂತಹ ಯಾವ ಕಾರ್ಯವನ್ನು ನಾವು ಮಾಡಲು ಸಾಧ್ಯವಿಲ್ಲವಲ್ಲ. ಸಹೋದರ, ರಾಕ್ಷಸರಿಂದ ಅವರ ಯಾಗ ರಕ್ಷಣೆ ಮಾಡಲು ನೀನು ಅವರೊಂದಿಗೆ ತೆರಳಬೇಕು ಎಂಬುದು ಅವರ ಕೋರಿಕೆ. ಆ ಕೋರಿಕೆ ಏನೆಂದು ತಿಳಿಯದೆ ಅಪ್ಪಾಜಿ ಅವರಿಗೆ ವಾಗ್ದಾನ ಮಾಡಿದರು. ಆದರೆ ಈಗ ನೀನು ಚಿಕ್ಕವನು ರಾಕ್ಷಸರೊಂದಿಗೆ ಯುದ್ಧ ಮಾಡುವುದು ಅಸಾಧ್ಯ, ಆದ್ದರಿಂದ ನಾನೇ ಬರುತ್ತೇನೆ ಎನ್ನುತ್ತಿದ್ದಾರೆ. ಆದರೆ ವಿಶ್ವಾಮಿತ್ರರು ಅವರ ಮಾತನ್ನು ಒಪ್ಪುತ್ತಿಲ್ಲ. ಲಕ್ಷ್ಮಣ, ತಂದೆಯವರು ಕೊಟ್ಟ ಮಾತು ನೆರವೇರುವಂತೆ ಮಾಡಬೇಕಾದದ್ದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ. ಅದೆಂಥ ಅಸಾಧ್ಯ ಕಾರ್ಯವೇ ಇರಲಿ, ನಾವು ಮುನೀಂದ್ರರೊಂದಿಗೆ ಹೋಗಲೇಬೇಕು. ಅದಕ್ಕಾಗಿ ತಂದೆಯವರನ್ನು ಕೂಡಲೇ ಕಂಡು ನಮ್ಮನ್ನು ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ಕಳುಹಿಸುವಂತೆ ನಾನವರಲ್ಲಿ ಪ್ರಾರ್ಥಿಸುತ್ತೇನೆ. ಆಗಲಿ ಸಹೋದರ, ನಾನು ನಿನ್ನ ಅನುಜನಲ್ಲವೇ? ನಿನ್ನನ್ನು ಅನುಸರಿಸಲು ಅಪೇಕ್ಷಿಸುತ್ತೇನೆ. ಗಿಣಿ ಜೋಡಿಯೇ, ನಿಮಗೆ ಈ ಹಣ್ಣು ಇಷ್ಟವಾಯಿತೆ? ಇಷ್ಟವಾಗಿದೆ ರಾಜಕುಮಾರಿ. ನೀವು ಮನುಷ್ಯರಿಗಿಂತ ಹೆಚ್ಚಿನ ನೀತಿ ನಿಯಮಗಳನ್ನು ಪಾಲಿಸುವಿರಿ. ನಿಮ್ಮನ್ನು ನಾವು ಪಂಜರದಲ್ಲಿ ಇಡದೇ ಇದ್ದರೂ ಹಾರಿ ಹೋಗುವ ಪ್ರಯತ್ನವೂ ಮಾಡಲಿಲ್ಲ. ರಾಜಕುಮಾರಿ, ನಾವು ಎಂದಿಗೂ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಾವು ನಿಮ್ಮ ಆತಿಥ್ಯ ಸ್ವೀಕರಿಸಿ ನಿಮ್ಮ ಒಪ್ಪಿಗೆ ಪಡೆಯದೆ ಹಾರಿ ಹೋಗುವ ತಪ್ಪನ್ನು ಮಾಡುವುದಿಲ್ಲ. ಇದು ರಾಜಸ್ಥಾನ. ನಿಮ್ಮ ತಂದೆ ಜನಕ ಮಹಾರಾಜ ಮಹಾ ಪರಾಕ್ರಮಶಾಲಿ. ನಾವೇನಾದರೂ ನಮ್ಮ ಇಷ್ಟ ಬಂದಂತೆ ಹಾರಿ ಹೋದರೆ ರಾಜಭಟರಿಂದ ತಿಳಿಸಿ ತರುವುದು ಕ್ಷತ್ರಿಯರಿಗೆ ಕಷ್ಟವಲ್ಲ. ನಮ್ಮನ್ನು ಶಿಕ್ಷಿಸುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಅಯ್ಯೋ, ನಿಮ್ಮಂಥ ಮುದ್ದಾದ ಗಿಳಿಗಳು ಶಿಕ್ಷೆಗೆ ಒಳಗಾಗುವ ಕಲ್ಪನೆಯೂ ಕೂಡ ನಾನು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿಮಗೆ ಎಂದಿಗೂ ಯಾರಿಂದಲೂ ಒಂದು ಚಿಕ್ಕ ಶಿಕ್ಷೆಯೂ ಆಗದಿರಲಿ ಎಂದು ನಾನು ಬಯಸುತ್ತೇನೆ. ನೀವು ಇಲ್ಲಿಯೇ ಇದ್ದು ಬಿಡಿ. ನಿಮಗೆ ಯಾರಿಂದಲೂ ತೊಂದರೆ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಇಲ್ಲ, ನಾವು ಇಲ್ಲಿ ಇರುವುದಿಲ್ಲ. ದಯಮಾಡಿ ನಮಗೆ ಅಪ್ಪಣೆ ಕೊಡಿ. ನಾವು ಇಲ್ಲಿಂದ ಮತ್ತೆ ವಾಲ್ಮೀಕಿ
ಮಹರ್ಷಿಯವರು ಹೇಳುವ ಕಥೆಯನ್ನು ಹೇಳಿ ನಂತರ ಹೋಗಿ. ಈಗಲೇ ನಾವು ಆ ಕಥೆಯನ್ನು ಹೇಳುತ್ತೇವೆ. ಪ್ರಜಾಪತಿಯಿಂದ ಪ್ರಾರಂಭವಾದ ಕೋಸಲ ದೇಶದ ಇಕ್ಷ್ವಾಕು ವಂಶದಲ್ಲಿ ಅಜನ ಸುತನಾದ ದಶರಥನೆಂಬ ಮಹಾಮಹಿಮನು ಆಳುತ್ತಿದ್ದರು. ಅಪ್ಪಾಜಿ, ನಮಸ್ಕರಿಸುತ್ತೇವೆ. ಮಂಗಳವಾಗಲಿ. ರಾಮ, ಲಕ್ಷ್ಮಣ, ನೀವು ಕೆಲ ಕಾಲ ಕೋಸಲ ದೇಶದಲ್ಲಿರುವುದು ಒಳಿತು ಎಂದು ನನಗನಿಸುತ್ತಿದೆ. ನಿಮ್ಮ ತಾತನ ಮನೆಗೆ ಹಿಂದೆ ಈ ಕ್ಷಣವೇ ಹೊರಟರೆ ಹೇಗೆ? ಏಕೆ ಅಪ್ಪಾಜಿ? ಇದ್ದಕ್ಕಿದ್ದ ಹಾಗೆ ಕೋಸಲ ಪ್ರದೇಶಕ್ಕೆ ಏಕೆ ಹೋಗಬೇಕು? ಅದು ಏಕೆಂದರೆ ನೀವುಗಳು ಇಲ್ಲಿಯೇ ಇದ್ದರೆ. ನಾವು ಇಲ್ಲಿಯೇ ಇದ್ದರೆ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ರಾಕ್ಷಸ ಸಂಹಾರಕ್ಕೆ ಹೋಗಬೇಕು ಎಂದು ಚಿಂತೆ ಮಾಡುತ್ತಿರುವಿರಾ? ಹೌದು ರಾಮಚಂದ್ರ, ನೀನಿನ್ನೂ ಚಿಕ್ಕವನು. ಅಂತಹ ಮಹಾ ನೀಚ ರಾಕ್ಷಸರೊಡನೆ ಯುದ್ಧ ಮಾಡಲು ಹೇಗೆ ಕಳಿಸುವುದು? ಸಾಧ್ಯವಿಲ್ಲ. ಆದರೆ ಅಪ್ಪಾಜಿ, ಮಹರ್ಷಿ ವಿಶ್ವಾಮಿತ್ರರು ಕೋರಿದ ಕೋರಿಕೆಯನ್ನು ನೀವು ಈಡೇರಿಸುತ್ತೇನೆ ಎಂದು ಮಾತು ಕೊಟ್ಟಿರುವಿರಿ ಅಲ್ಲವೇ? ಹೌದು ರಾಮಚಂದ್ರ, ಅದೇ ನಾನು ಮಾಡಿದ ತಪ್ಪು. ಅವರ ಕೋರಿಕೆ ಏನೆಂದು ತಿಳಿದುಕೊಳ್ಳದೆ ಈಡೇರಿಸುತ್ತೇನೆ ಎಂದು ಭರವಸೆಯನ್ನು ಕೊಟ್ಟುಬಿಟ್ಟೆ. ಅಪ್ಪಾಜಿ, ನೀವು ಕೊಟ್ಟ ಮಾತು ಉಳಿಯಲೇಬೇಕು. ರಘುವಂಶದ ರಾಜರೆಂದು ಕೊಟ್ಟ ಮಾತು ತಪ್ಪುವುದಿಲ್ಲ ಎಂಬ ಕೀರ್ತಿ ಉಳಿಯಲೇಬೇಕು. ನೀವು ಕೊಟ್ಟ ಮಾತು ನೆರವೇರಲಿ ಎಂದು ನಾನು ಸಂತೋಷದಿಂದ ಯಜ್ಞರಕ್ಷಣೆಗೆ ಹೋಗಲು ಸಿದ್ಧನಿದ್ದೇನೆ. ಅಪ್ಪಾಜಿ, ನಾನು ಕೂಡ ಸಹೋದರನೊಂದಿಗೆ ಹೋಗಲು ಇಚ್ಛಿಸುತ್ತೇನೆ. ಬೇಡಿ ಮಕ್ಕಳೇ, ಬೇಡಿ. ಹಲವಾರು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿ ಸಂಕಟಪಟ್ಟು ಕೊರಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಪಡೆದ ವರಪುತ್ರರು ನೀವುಗಳು. ನಿಮ್ಮನ್ನು ಅಂತಹ ಅಪಾಯಕಾರಿ ಕಾರ್ಯಕ್ಕೆ ನಾನು ಕಳುಹಿಸಲು ಸಾಧ್ಯವಿಲ್ಲ. ರಾಮಚಂದ್ರ, ನೀನು ನನ್ನ ಹಿರಿಯ ಪುತ್ರ, ಈ ರಾಜ್ಯದ ಮುಂದಿನ ಉತ್ತರಾಧಿಕಾರಿ, ನಮ್ಮ ವಂಶವನ್ನು ಬೆಳಗಬೇಕಾದವನು. ಇಂತಹ ಸಮಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನು ಆ ರಾಕ್ಷಸರೊಡನೆ ಹೋರಾಡಲು ಕಳಿಸಿ ನಿನ್ನ ಬರುವಿಕೆಯನ್ನೇ ಕಾಯುತ್ತಾ, ನಿನ್ನ ಯೋಗಕ್ಷೇಮಕ್ಕೋಸ್ಕರ ಹಂಬಲಿಸುತ್ತಾ, ಆತಂಕದಿಂದ ಬೆಂಕಿಯ ಕೆಂಡದ ಮೇಲೆ ನಿಂತಂತೆ ಕಾಯುವುದು ನನ್ನಿಂದ ಸಾಧ್ಯವಿಲ್ಲ. ಕಳುಹಿಸಲಾರೆ. ಬ್ರಹ್ಮರ್ಷಿ ವಸಿಷ್ಠರಿಗೆ ಪ್ರಣಾಮಗಳು. ರಾಮ, ಲಕ್ಷ್ಮಣ, ದೀರ್ಘಾಯುಷ್ಮಾನ್ ಭವ. ಪೂರ್ಣ ಚಂದ್ರನಂತೆ ಕಂಗೊಳಿಸಬೇಕಾದ ನಿಮ್ಮ ಮುಖಾರವಿಂದವು ಚಿಂತೆಯಿಂದ ಕೂಡಿದೆ. ಮಹರ್ಷಿಗಳೇ, ಮಹಾತಪಸ್ವಿಗಳಾದ ವಿಶ್ವಾಮಿತ್ರ ಮುನಿಗಳು ನಮ್ಮ ಅರಮನೆಗೆ ಆಗಮಿಸಿ ನನ್ನನ್ನು ಯಜ್ಞ ರಕ್ಷಣೆಗೆ ಕರೆದೊಯ್ಯಲು ಅಪೇಕ್ಷೆ ಪಟ್ಟಿದ್ದಾರಂತೆ. ಆದರೆ ನಾನು ಚಿಕ್ಕವನೆಂದು ತಂದೆಯವರು ನನ್ನನ್ನು ಕಳುಹಿಸಲು ಇಷ್ಟವಿಲ್ಲವಂತೆ. ಆದರೆ ತಂದೆಯವರ ಮಾತನ್ನು ನಾನು ಪರಿಪಾಲಿಸಬೇಕು, ಯಜ್ಞ ರಕ್ಷಣೆಯೂ ಆಗಬೇಕು. ಅದೇ ನನ್ನ ಆಸೆ. ಅದಕ್ಕೆ ನಾನು ಮುನಿಗಳೊಂದಿಗೆ ಹೋಗಲು ಸಿದ್ಧನಿದ್ದೇನೆ. ಗುರುಗಳೇ, ನಾನೂ ಹೋಗಲು ಸಿದ್ಧನಿದ್ದೇನೆ. ರಾಮಚಂದ್ರ, ಮುಂದೆ ಪಿತೃವಾಕ್ಯ ಪರಿಪಾಲಕನೆಂದು ಪ್ರಖ್ಯಾತ ಹೊಂದುವ ನಿನ್ನಿಂದ ಪಿತೃವೇ ಕೊಟ್ಟ ವಾಕ್ಯವನ್ನು ಪರಿಪಾಲಿಸಲು ಇಚ್ಛಿಸುತ್ತಿರುವುದು ನನಗೆ ಆನಂದವನ್ನು ನೀಡಿದೆ. ನಾನು ನಿನ್ನ ತಂದೆಯೊಡನೆ ಮಾತನಾಡುತ್ತೇನೆ, ನಿನ್ನ ಇಚ್ಛೆ ಪೂರೈಸುವಂತೆ ಮಾಡುತ್ತೇನೆ. ಧನ್ಯೋಸ್ಮಿ. ವಿಜಯೀ ಭವ. ಮಹರ್ಷಿ ವಿಶ್ವಾಮಿತ್ರರೇ, ತಾವು ನಡೆಸುವ ಯಜ್ಞದ ರಕ್ಷಣೆಗಾಗಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಲ್ಲಿಯವರೆಗೂ ಆಗಮಿಸಿ ತಮ್ಮ ಕೋರಿಕೆಯನ್ನು ನಮ್ಮಲ್ಲಿ ಹೇಳಿದ್ದಕ್ಕಾಗಿ ನಾವು ತಮ್ಮಲ್ಲಿ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಅಪೇಕ್ಷೆಯನ್ನು ನೆರವೇರಿಸುವ ಮನಸ್ಸು ಮಾಡಿರುವ ಹಾಗಿದೆ. ಮಹರ್ಷಿಗಳೇ, ನೀವು ನಡೆಸುವ ಯಜ್ಞಕ್ಕೆ ಇರುವ ರಾಕ್ಷಸ ಬಾಧೆ ತಪ್ಪಬೇಕು. ಆ ಯಜ್ಞ ನಿರ್ವಿಘ್ನವಾಗಿ ನಡೆಯಬೇಕು.
ಆ ಕಾರ್ಯ ನಮ್ಮಿಂದ ತಪ್ಪದೇ ಆಗಬೇಕು. ತಾವು ಇಲ್ಲಿಗೆ ಬಂದದ್ದು ವ್ಯರ್ಥವಾಗಬಾರದು ಎನ್ನುವುದು ನಮ್ಮ ಅಭಿಮತ. ಹಾಗಾದರೆ ಯಜ್ಞದ ರಕ್ಷಣೆಗೆ ರಾಮನನ್ನು ನನ್ನೊಡನೆ ಕಳಿಸುವೆಯಾ? ತಮ್ಮಲ್ಲಿ ಕೈ ಮುಗಿದು ಅತ್ಯಂತ ವಿನಯದಿಂದ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಯಜ್ಞದ ರಕ್ಷಣೆ ಖಂಡಿತ ಆಗುತ್ತದೆ. ಆದರೆ ಮಹರ್ಷಿಗಳೇ, ನನ್ನ ರಾಮ ಇನ್ನೂ 16 ವರ್ಷಗಳೂ ತುಂಬದ ಬಾಲಕ. ಅವನಿಗೆ ರಾಕ್ಷಸರೊಡನೆ ಹೋರಾಡುವ ಯೋಗ್ಯತೆ ಇದೆ ಎಂದು ನಾನು ಹೇಗೆ ನಂಬಲಿ? ಅಂದರೆ ರಾಮನನ್ನು ಕಳುಹಿಸುವುದಿಲ್ಲವೇ? ಮಹರ್ಷಿಗಳೇ, ರಾಮನನ್ನು ಕಳುಹಿಸಲಾಗದ ಮಾತ್ರಕ್ಕೆ ಯಜ್ಞದ ರಕ್ಷಣೆಯಾಗಲಾರದು ಎಂದು ಭಾವಿಸಬೇಡಿ. ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿದೆ. ಆ ಸೈನ್ಯದೊಡನೆ ನಾನೇ ಬಂದು ರಾಕ್ಷಸರೊಡನೆ ಯುದ್ಧ ಮಾಡುತ್ತೇನೆ. ನನ್ನ ಸೇನಾಧಿಪತಿಗಳು ಶೂರರು, ಅಸ್ತ್ರ ವಿಶಾರದರು, ರಾಕ್ಷಸರೊಡನೆ ಹೋರಾಡಲು ಸಮರ್ಥರೂ ಆಗಿದ್ದಾರೆ. ರಾಮನನ್ನು ಕಳುಹಿಸು ಎಂದು ವಿನಂತಿಸಿದರೆ ನೀನು ಸೇನೆಯನ್ನು ಕಳಿಸುವ ಬಗ್ಗೆ ಮಾತನಾಡುತ್ತಿರುವೆಯಲ್ಲ. ಮಹರ್ಷಿಗಳೇ, ನಾನು ಬರಿಯ ಸೈನ್ಯವನ್ನು ಮಾತ್ರ ಕಳುಹಿಸುತ್ತಿಲ್ಲ. ನಾನೇ ಧನುಷ್ಪಾಣಿಯಾಗಿ ಯಜ್ಞ ರಕ್ಷಣಾರ್ಥಿಯಾಗಿ ಬರುತ್ತಿದ್ದೇನೆ. ಸೈನ್ಯದ ಮುಂದಾಳಾಗಿ ನಿಂತು ಎಲ್ಲಿಯವರೆಗೂ ನನ್ನ ಪ್ರಾಣಪಕ್ಷಿ ಇರುತ್ತದೆಯೋ ಅಲ್ಲಿಯವರೆಗೂ ಯಜ್ಞಕ್ಕೆ ವಿಘ್ನ ಉಂಟು ಮಾಡುವ ರಾಕ್ಷಸರೊಡನೆ ಎಡೆಬಿಡದೆ ಹೋರಾಡುತ್ತೇನೆ. ಮುನಿಪುಂಗವರೇ, ನನ್ನಿಂದ ನಿಮ್ಮ ವ್ರತಾನುಷ್ಠಾನವಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಯಾಗದ ರಕ್ಷಣೆಯನ್ನು ನೀನು ಮಾಡುವುದರ ಕುರಿತು ಯೋಚಿಸಿದ್ದರೆ ಅದು ಸಂಶಯ ಮಾತ್ರ. ನಾನು ಯೋಚಿಸಿದ್ದು ರಾಮನ ಕುರಿತಾಗಿ. ರಾಮನ ಮೇಲೆ ನಿನಗೆ ಸಂಶಯವೇಕೆ ಮಹಾರಾಜ? ರಾಮನ ಸ್ವರೂಪವೇನೆಂಬುದು ನಮಗೆ ತಿಳಿದಿದೆ, ವಸಿಷ್ಠರಿಗೂ ತಿಳಿದಿದೆ. ವಸಿಷ್ಠರೊಡನೆ ಸಮಾಲೋಚಿಸು ಎಂದು ನಿನಗೆ ತಿಳಿಸಿದ್ದೆ. ಆದರೆ ನೀನು ಯಾರೊಡನೆಯೂ ಸಮಾಲೋಚಿಸದೆ ಕೇವಲ ನಿನ್ನ ನಿರ್ಧಾರವನ್ನು ತಿಳಿಸುತ್ತಿರುವ ಹಾಗಿದೆ. ಮಹರ್ಷಿಗಳೇ, ತಾವು ಹೇಳುತ್ತಿರುವ ಮಾತು ಸತ್ಯ. ನಾನು ವಸಿಷ್ಠರೊಂದಿಗಾಗಲಿ ನನ್ನ ಮಂತ್ರಿಗಳೊಂದಿಗಾಗಲಿ ಸಮಾಲೋಚನೆ ಮಾಡಿಲ್ಲ. ಆದರೆ ರಾಮನನ್ನು ಕಳಿಸಲು ಏಕೆ ಮಾತನಾಡುತ್ತಿಲ್ಲ ಎನ್ನುವುದಕ್ಕೆ ಕಾರಣವಿದೆ. ಕಾರಣ? ಯಾವ ಕಾರಣ ಮಹಾರಾಜ? ಮಹರ್ಷಿಗಳೇ, ರಾಮನ ವಿಷಯ ರಾಮನನ್ನು ನೋಡಿದ ಮಾತ್ರದಿಂದಲೇ ಅರಿವಾಗುತ್ತದೆ. ಅವನಿನ್ನೂ ಬಾಲಕ. ಎದುರಾಳಿಗಳ ಬಲವನ್ನು ತಿಳಿಯುವ ಚಾಕಚಕ್ಯತೆ ಅವನಿಗಿಲ್ಲ. ಅವನ ಧನುರ್ವಿದ್ಯಾಭ್ಯಾಸ ಇನ್ನೂ ಪೂರ್ಣವಾಗಿಲ್ಲ. ಮಹಾಸ್ತ್ರಗಳ ಉಪದೇಶ ತಿಳಿಯದೇ ಇರುವುದರಿಂದ ಅಸ್ತ್ರಗಳ ಬಲವೂ ಇರುವುದಿಲ್ಲ. ಆ ಕಾರಣದಿಂದ ಅವನು ರಾಕ್ಷಸರೊಡನೆ ಹೋರಾಡಲು ಅಸಮರ್ಥನಾಗಿದ್ದಾನೆ. ಏಕೆಂದರೆ ರಾಕ್ಷಸರು ಕಪಟ ಯುದ್ಧ ಪ್ರವೀಣರು. ಆದರೆ ನಮ್ಮ ರಾಮ ಕಪಟವನ್ನೇ ಅರಿಯದು. ರಾಮನಿಗೆ ಅಸ್ತ್ರಗಳ ಉಪದೇಶವಾಗಿಲ್ಲ ಎಂದು ನೀನು ಹೆದರುತ್ತಿರುವೆಯಾ? ಅದು ನನ್ನೊಡನೆ ರಾಮನಿರುವಾಗ. ಮಹರ್ಷಿಗಳೇ, ನೀವೇ ರಾಮನಿಗೆ ಅಸ್ತ್ರಗಳನ್ನು ಉಪದೇಶಿಸಿ ಸಂರಕ್ಷಿಸುವುದಾಗಿ ಹೇಳಿದರೂ ಕೂಡ ನಾನು ರಾಮನನ್ನು ಬಿಟ್ಟು ಕ್ಷಣ ಮಾತ್ರವೂ ಜೀವಿಸಲು ಇಚ್ಛಿಸುವುದಿಲ್ಲ. ಒಂದು ಕಾರಣಕ್ಕೆ ರಾಮನನ್ನು ಕರೆದೊಯ್ಯುವುದು ಯುಕ್ತವಲ್ಲ ಎಂದು ನನಗನಿಸುತ್ತದೆ. ಹಾಗೊಮ್ಮೆ ನೀವು ಕರೆದೊಯ್ಯುವುದೇ ಆದರೆ ಚತುರಂಗ ಬಲದೊಡನೆ ನಾನೂ ಬರುತ್ತೇನೆ. ರಾಮನನ್ನು ಕಂಡರೆ ಏಕೆಷ್ಟು ಮಮತೆ ಎಂದು ನೀವು ಕೇಳಬಹುದು. ಮಹರ್ಷಿಗಳೇ, ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ವ್ರತಾನುಷ್ಠಾನ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅವನನ್ನು ಪಡೆದಿದ್ದೇನೆ. 4 ಮಕ್ಕಳಿರುವರಲ್ಲ, ಅದರಲ್ಲಿ ರಾಮನನ್ನು ಕಳುಹಿಸಬಹುದಲ್ಲ ಎಂದು ನೀವು ಕೇಳಬಹುದು. 4 ಮಕ್ಕಳಲ್ಲಿ ರಾಮನೇ ನನಗೆ ಪ್ರಿಯವಾದವನು. ಏಕೆಂದರೆ ಅವನು ಜ್ಯೇಷ್ಠ ಪುತ್ರ, ಧರ್ಮರಕ್ಷಕ. ಮಹಾರಾಜ, ಇಷ್ಟೆಲ್ಲ ಹೇಳುವ ಬದಲು ನಿಮ್ಮ ಯಾಗದ ರಕ್ಷಣೆ ನನ್ನಿಂದ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಬಹುದಿತ್ತಲ್ಲ. ಮಹರ್ಷಿಗಳೇ, ನನ್ನ ಮನದಾಳದ ಮಾತುಗಳನ್ನು ಹೇಳುತ್ತಿದ್ದೇನೆ. ತಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧ್ಯ. ರಾವಣನ ಎದುರಾಗಲಿ, ಅವನಿಂದ ಪ್ರೇರಿತರಾದ ಮಾರೀಚ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ. ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು, ಪರದೈವವೂ ಆಗಿಲ್ಲ. ಮಹಾತ್ಮರೇ, ಬಾಲರಾಮನ ಮೇಲೆ ಕರುಣೆ ಮಾಡಿ ಮಹಾತ್ಮ. ದೇವದಾನವ ಕಿನ್ನರ ಕಿಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಎಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ? ನಾನೇ ಸ್ವಯಂ ಮಕ್ಕಳೊಂದಿಗೆ ಬಂದರು, ನನ್ನ ಸೈನ್ಯದೊಡನೆ ಬಂದರು, ನಾನು ಮಾರೀಚ ಸುಬಾಹುವನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಯಾರೊಡನೆ ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಎಂಬ ಅರಿವಿದೆಯೇ ಮಹಾರಾಜ? ಅವರು ಇಂತಹದನ್ನು ಅಪೇಕ್ಷೆ ಪಟ್ಟಿದ್ದರೆ ನಾನು ಅದನ್ನು ಅವರಿಗೆ ಸಮರ್ಪಿಸುತ್ತಿದ್ದೆ ಎಂದು
ನೀನು ಹೇಳುವುದು ಅರ್ಥವಿಲ್ಲದ ಮಾತು. ಮಹಾರಾಣಿ, ನಿಮ್ಮೊಂದಿಗೆ ಒಂದು ವಿಷಯ ಮಾತಾಡಬೇಕು. ಈ ಕಡೆ ಬನ್ನಿ. ಮಹಾರಾಜ, ಈ ವಚನ ಭಂಗದ ಖ್ಯಾತಿ ನಿನ್ನನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ